ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ತುಂಬ ದಿವಸ ಆಯಿತು ವ್ಲಾಗ್ ಮಾಡದೆ, ಯಾಕೆಂದರೆ ಮಳೆ ಇತ್ತಲ್ಲ ಕಂಟಿನ್ಯೂಸ್ ಆಗಿ, ಹಾಗೆ ವ್ಲಾಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ, ಹಾಗೆ ನಾವು ಹೊರಗಡೆ ಹೋಗ್ತಾ ಇದ್ದೇವೆ, ನಾನು ಮತ್ತು ಸ್ಪೀಡಲ್ಲಿ ತಲುಪಿದ್ಲು, ನಾನು ಬ್ಯಾಗ್ ಇದ್ದೇನೆ. ಮಳೆವೇ ಇತ್ತಲ್ವ, ಹಾಗೆ ನಾನು ವ್ಲಾಗ್ ಮಾಡಿರಲಿಲ್ಲ. ಡೈಲಿ ಮಳೆಯದ್ದೇ ಅಂತ ಹಾಕೋದಂತೇಳಿ, ಹಾಗೆ ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ. ನೋಡಿ, ಇವಳ ಹೆಸರು ಅಪ್ಪು, ಇದು ಪ್ರವೀಣನ ದನ ಕರು. ಅಪ್ಪು ನೋಡಿ, ಇವಳ ಹೆಸರು ಅಪ್ಪು. ನೋಡಿ, ನಮ್ಮ ಎದುರು ನವಿಲು ಹೋಗ್ತಾ ಇದೆ, ಹುಡುಗಿ ನವಿಲು ಹೋದ್ಲು. ಅದಕ್ಕೆ ಹೆದರಿಕೆನೇ ಇಲ್ಲ, ಎಷ್ಟು ಹತ್ತಿರದಿಂದ ಹೋದ್ರು. ಮಳೆ ಬಂದು ದಾರಿ ನೋಡಿ ಹೇಗೆ ಆಗಿದೆ, ಭಾರಿ ಕಷ್ಟದಲ್ಲಿ ಹೋಗುದು. ಗಾಡಿಯೆಲ್ಲ ಯಾವುದು ಬರುವುದಿಲ್ಲ ಮನೆ ಹತ್ತಿರ, 2 ವೀಲರ್ ಮಾತ್ರ ಹೋಗೋದು ಬರೋದು, ಮತ್ತು ಯಾವ ಗಾಡಿ ಕೂಡ ಬರುವುದಿಲ್ಲ. ಬಂದರೆ ಅಲ್ಲೇ ಬಾಕಿ ಆಗ್ತದೆ. ಬೋಲು ಒಂದೇ ಸೈಡ್ ಒಂದು ತಾರಾಯಿಪುರ ಅಂದರೆ ಸುಲ್ಲಾಪುಣಿತ್ತೆ ವಾಡ. ಹಲೋ ಪ್ರವೀಣ್, ತುಲೆ ಪೆತ್ತ ಬತ್ತ ಬರೋದಲ್ಲೇ ಕಾಡು ನೀರು ಜಂಪು ಫುಲ್ಲು ಕಾಡು ನೀರು ಜಂಪ್ ಆತುಂಡು. ರೋಡೆಲ್ಲ ಹೋಗಿದೆ ನೋಡಿ, ಎಲ್ಲ ಗುಂಡಿ ಬಿದ್ದಿದೆ ನೋಡಿ. ಇಷ್ಟು ನೀರನ್ನು ದಾಟಿ ಬಂದದ್ದು ನಾವೀಗ, ಅಲ್ಲಿಂದ ಇಲ್ಲಿ ತನಕ ನೀರು ಇಳಿಲಿಲ್ಲ, ಸ್ವಲ್ಪ ಇಳಿದದಷ್ಟೇ ನೋಡಿ. ಇದು ಆಗಸ್ಟ್ 2 ನೆರೆ ಬಂದದ್ದು, ಇಳಿದಿರಲಿಲ್ಲ ನೀರು. ಹಾಗೆ ಎಲ್ಲರೂ ದೋಣಿಯಲ್ಲಿ ಒಂದೊಂದು ರೌಂಡ್ ತಿರುಗ್ತಾ ಇದ್ರು, ಒಂದು ರೌಂಡ್ ಎಲ್ಲ ಹಾಕ್ತಿದ್ರು ನೋಡಿ. ನಮ್ಮ ನೇಬರ್ಸ್ ಅಂಕಲ್ ಇದ್ದಾರೆ, ಮತ್ತು ನನ್ನ ಮಗ ಕೂಡ ಇದ್ದಾನೆ. ಒಂದು 2-3 ರೌಂಡ್ ಹಾಕಿಸಿದ್ರು ಅಂಕಲ್. ಹಾಗೆ ಒಂದು 3 ಡೇಸ್ ಆದಮೇಲೆ ಇಳಿದದ್ದು ಆ ನೀರು, ಅಷ್ಟರ ತನಕ ಇಳಿದಿರಲಿಲ್ಲ. ಎಲ್ಲಿಗೆ ಹೋಗಬೇಕಾದ್ರೂ ದೋಣಿಯಲ್ಲೇ ಹೋಗಬೇಕಷ್ಟೆ ನೋಡಿ. ಎಲ್ಲರೂ ಕೂಡ ದೋಣಿಯಲ್ಲೇ ಹೋಗೋದು, ಬೇರೆ ದಾರಿ ಕೂಡ ಇಲ್ಲ ಹೋಗಲಿಕ್ಕೆ. ಮನೆಯ ಸುತ್ತಲೂ ನೀರಿತ್ತು, ತೋಟದಲ್ಲಿ, ಗದ್ದೆಯಲ್ಲಿ ಎಲ್ಲ, ಹಾಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ.